ನಮಸ್ಕಾರ ವೀಕ್ಷಕರೇ. ನಮಗೇನಾದರೂ ಅನಾಹುತವಾದಾಗ ನಮ್ಮ ಮನೆಗಳಲ್ಲಿ ಹಿರಿಯರು ತಿಳಿದವರು ಹೇಳ್ತಾ ಇರ್ತಾರೆ, ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರಿದ್ದಾನೆ, ಒಳ್ಳೇದು ಮಾಡ್ತಾನೆ ಅಂತ. ವೀಕ್ಷಕರೇ, ಆಗುವುದೆಲ್ಲ ಒಳ್ಳೆಯದಕ್ಕೆ ಅನ್ನೋದನ್ನು ನಿರ್ಧರಿಸುವ ಒಂದು ಕತೆ ಹೇಳ್ತೀನಿ ಕೇಳಿ. ಒಬ್ಬ ದೊರೆ ಇದ್ದ. ತನಗೇನಾದರೂ ಅನಾಹುತವಾದಾಗ ತನ್ನ ಮಂತ್ರಿಗೆ ಸಲಹೆಯನ್ನು ಕೇಳ್ತಾ ಇದ್ದ. ಎಲ್ಲದಕ್ಕೂ ಮಂತ್ರಿ ಆಗೋದೆಲ್ಲ ಒಳ್ಳೆಯದಕ್ಕೆ ಬಿಡಿ ಎಂದು ಯಾವಾಗಲೂ ಹೇಳ್ತಾ ಇದ್ದ. ಈ ಮಾತನ್ನು ಯಾವಾಗಲೂ ದೊರೆ ಕೇಳಿ ಕೇಳಿ ಬೇಜಾರಾಗೋಗಿತ್ತು. ಒಂದಿನ ಅಪಘಾತವೊಂದರಲ್ಲಿ ದೊರೆಯ ಕೈಬೆರಳೊಂದು ಕತ್ತರಿಸಿ ಹೋಗಿತ್ತು. ಎಂದಿನಂತೆ ಮಂತ್ರಿಯ ಸಲಹೆಯನ್ನು ಕೇಳ್ದ. ಅವನಿಂದ ಮತ್ತೆ ಅದೇ ಉತ್ತರ, ಆಗೋದೆಲ್ಲ ಒಳ್ಳೆಯದಕ್ಕೆ, ಬೇಜಾರು ಮಾಡ್ಕೋಬೇಡಿ, ದೇವರು ನಿಮ್ಮ ಭಾಗಕ್ಕೆ ಇದ್ದಾನೆ, ಈ ಚಿಕ್ಕ ಬೆರಳು ಕತ್ತರಿಸಿ ಹೋದದ್ದು ಒಳ್ಳೆಯದೇ ಆಯಿತು ಎಂದ. ಈಗ ದೊರೆಗೆ ಸಹಿಸಿಕೊಳ್ಳೋಕ್ಕೆ ಆಗಲೇ ಇಲ್ಲ. ಬಹಳ ಕೋಪ ಬಂದು ಅವನನ್ನು ಸೆರೆಯಲ್ಲಿಡಿಸಿದ. ಕೆಲವು ದಿನಗಳ ನಂತರ ದೊರೆ ವಿಶ್ರಾಂತಿಗಾಗಿ ಒಬ್ಬನೇ ಬೇಟೆಗೆ ಅಂತ ಹೊರಡ್ತಾನೆ. ದಾರಿ ಮಧ್ಯದಲ್ಲಿ ಅವನಿಗೆ ಬಹಳ ಆಯಾಸವಾಗುತ್ತೆ. ಅಲ್ಲೇ ಒಂದು ಮರದ ಕೆಳಗೆ ನಿದ್ದೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಕೆಲವು ಆಯುಧಗಳನ್ನು ಹಿಡಿದುಕೊಂಡು ಸೈನಿಕರು ಬರ್ತಾರೆ. ಅವರಿಗೆ ಕಾಳಿಗೆ ಬಲಿ ಕೊಡೋಕೆ ಯಾರಾದರೂ ಒಬ್ಬ ಮನುಷ್ಯನನ್ನು ಹಿಡಿದು ತರಬೇಕೆಂದು ಅವರ ದೊರೆಯ ಆಜ್ಞೆಯಾಗಿತ್ತು. ಮತ್ತು ಅಲ್ಲಿ ಒಂದು ಷರತ್ತು ಕೂಡ ಇತ್ತು. ಅದೇನೆಂದರೆ, ಮನುಷ್ಯ ದೃಢಕಾಯನಾಗಿ ಮತ್ತೆ ದೈಹಿಕವಾಗಿ ಯಾವ ಊನವೂ ಇಲ್ಲದಂತೆ ಇರಬೇಕು ಎಂದಿತ್ತು. ನಿದ್ದೆ ಮಾಡುತ್ತಿದ್ದ ದೊರೆಯನ್ನು ಕಂಡು ಇವನು ಬಲಿಗೆ ಸರಿಯಾದವನು ಎಂದುಕೊಂಡು ಅವನನ್ನು ಸೆರೆ ಹಿಡಿದು ಸರಪಳಿಯಲ್ಲಿ ಬಂಧಿಸಿದರು. ಆಮೇಲೆ ಅವನನ್ನು ಪರಿಶೀಲಿಸಿದ ನಂತರ ಅವನ ಬೆರಳು ಕತ್ತರಿಸಿರುವುದು ಅವರ ಗಮನಕ್ಕೆ ಬಂತು. ದೊರೆ ಬಲಿಗೆ ಯೋಗ್ಯನಲ್ಲವೆಂದು ತಿರಸ್ಕರಿಸಿ ಹೊರಟು ಹೋದರು. ಆಗ ದೊರೆಗೆ ಮಂತ್ರಿಯ ವಿವೇಕ ಅರ್ಥವಾಯಿತು. ಅವನು ತಕ್ಷಣವೇ ಅರಮನೆಗೆ ಬಂದು ಮಂತ್ರಿಯನ್ನು ಬಿಡಿಸಿ ಕ್ಷಮೆ ಕೇಳ್ತಾನೆ. ಆಗ ಮಂತ್ರಿ ಹೇಳ್ತಾನೆ, ಸೆರೆಮನೆಗೆ ನನ್ನನ್ನು ಕಳುಹಿಸಿದ್ದು ದೇವರ ಇಚ್ಛೆ. ದೇವರು ನಮಗಾಗಿ ಒಳ್ಳೆಯದನ್ನೇ ಮಾಡ್ತಾನೆ ಎನ್ನುವುದಕ್ಕೆ ಇದೊಂದು ನಿದರ್ಶನ. ನನ್ನನ್ನೇನಾದರೂ ನೀವು ಸೆರೆಯಲ್ಲಿ ಹಿಡಿದಿದ್ರೆ ನಿಮ್ಮ ಜೊತೆಯಲ್ಲಿ ನಾನು ಬೇಟೆಗೆ ಬರುತ್ತಿದ್ದೆ. ಸೈನಿಕರು ನಿಮ್ಮನ್ನು ಬಿಟ್ಟು ಯಾವ ನ್ಯೂನತೆಯೂ ಇಲ್ಲದ ನನ್ನನ್ನು ಎಳೆದುಕೊಂಡು ಹೋಗ್ತಾ ಇದ್ರು. ನೀವು ಕೊಟ್ಟ ಶಿಕ್ಷೆ ಒಳ್ಳೆಯದೇ ಆಯಿತು. ನಾನು ಈಗ ಪ್ರಾಣಸಹಿತ ಉಳಿದುಕೊಂಡೆ ಎಂದು ಹೇಳ್ದ. ನಡೆದುದೆಲ್ಲ ಒಳ್ಳೆಯದಕ್ಕೆ ಎಂದು ತಿಳಿದು ಇಬ್ಬರು ಅಂದಿನಿಂದ ತುಂಬ ಅನ್ಯೋನ್ಯವಾಗಿ ಸುಖವಾಗಿದ್ದರು. ವೀಕ್ಷಕರೇ, ಪ್ರತಿ ಕಾರ್ಮೋಡಕ್ಕೂ ಒಂದು ಬೆಳ್ಳಿಯ ಗೆರೆ ಇರುತ್ತದೆ. ದಯಾವಂತನಾದ ದೇವರು ಒಂದಲ್ಲ ಒಂದು ದಿವಸ ನಮಗೆ ಒಳ್ಳೇದು ಮಾಡೋದಂತೂ ನಿಜ. ವೀಕ್ಷಕರೇ, ಈ ಕತೆ ನಿಮಗೇನಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.